ನೋವು, ಕಾಲು ನೋವು, ಎದ್ದಳಕ್ಕೆ ಬರ್ತಿಲ್ಲ, ಓಡಾಡಕ್ಕೆ ಬರ್ತಿಲ್ಲ. ಯಪ್ಪ ನೋವು ನೋವು, ಯಪ್ಪ ಕಾಲು ಸಖತ್ತು ನೋವ್ತೈತೆ. ಯಪ್ಪ ನೋವು ಅಂದ್ರೆ ನೋವು, ಕಾಲು ನೋವು ಅನ್ಬೇಡ. ಯಾಕೆ ವೀಣ, ಇನ್ನ ಕಾಲು ಸರಿ ಹೋಗಿಲ್ವೇ? ಇಲ್ಲ ಶೈಲು ಅಕ್ಕ, ತುಂಬ ಕಾಲು ನೋವು, ಓಡಾಡಕ್ಕೆ ಬರ್ತಿಲ್ಲ ನನಗಂತೂ, ಕಾಲು ಎತ್ತಿಕಕ್ಕೆ ಬರ್ತಿಲ್ಲ, ಏನಿಲ್ಲ, ತುಂಬ ನೋವು ಆಗ್ಬಿಟ್ಟೈತೆ. ಇವಾಗ ಎದ್ದಳಕ್ಕಾಗ್ತಾಯಿಲ್ಲ, ಓಡಾಡೋಕ್ಕಾಗ್ತಾಯಿಲ್ಲ. ಹೋಗಿ ನನಗಂತೂ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಬೆಳಗ್ಗೆಯಿಂದ ಹೆಂಗೆ ಮಾಡಿದೆ? ಉಂಬಕ್ಕೆಲ್ಲನ ಯಾರು ಮಾಡಿಕ್ಕಿರು? ಉಂಬಕ್ಕೆಲ್ಲನ ನನಗೆ ಲಲಿತಾಂಟಿ ಒಂದಿಟ್ಟು ಉಪ್ಪಿಟ್ಟು ತಗೊಂಡು ಕೊಟ್ಟಿತ್ತು, ತಿಂದಿದ್ದೀನಿ. ಅಡುಗೆನೂ ಮಾಡ್ಕೊಂಡು ಉಂಬಕ್ಕಾಗ್ತಿಲ್ಲ, ಓಡಾಡೋಕ್ಕೆ ಬರ್ತಾಯಿಲ್ಲ, ಊದ್ಕೊಬಿಟ್ಟೈತೆ. ಮುರಿದೈತೋ ಏನು ಉಣ್ಕೈತೋ ಅಂದು ಗೊತ್ತಾಗ್ತಿಲ್ಲ, ಊದ್ಕೊಂಡೈತೆ ಕಾಲು. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು, ಹಿಂಗೆ ಹೋಗಿ ನೋಡೋಣ ಅಂತ ಹೋಗಿ ಎಂಥ ಕೆಲಸ ಮಾಡ್ಕೊಂಡೆ. ಇವಾಗ ಯಾರು ಆಗ್ತಾರೆ? ನನಗೆ ಯಾರೂ ಇಲ್ಲ ಶೈಲು ಅಕ್ಕ, ಅಪ್ಪ ಅಮ್ಮನೂ ನೋಡಲ್ಲ, ಯಾರು ನೋಡಲ್ಲ ಅಂದಮೇಲೆ ಇವಾಗ ನನಗೆ ಯಾರು ಆಗ್ತಾರಕ್ಕ ನೋಡಕ್ಕ? ಇಷ್ಟೊಂದು ನೋವಾದರೆ ನನ್ನ ನೋಡೋರು ಯಾರೂ ಇಲ್ವಲ್ಲ ಅಕ್ಕ, ಶೈಲು ಅಕ್ಕ, ಹೆಂಗೆ ಮಾಡೋಣ ಇವಾಗ? ಪಾಪ ನೋಡಿದ್ರೆ ಒಂಥರ ಬೇಜಾರಾದಂಗೆ ಆಗುತ್ತೆ ಕಣೆ. ಏನು ಮಾಡೋಣಮ್ಮ, ಅವ್ರಿಗೆ ಹೇಳೋಕ್ಕೂ ಆಗಲ್ಲ, ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ. ಬೇಡ ಬಿಡಕ್ಕ, ಹೇಳಕ್ಕೆ ಹೋಗ್ಬೇಡ, ಅವ್ರು ಹೇಳಿರೋನು ಬರಲ್ಲ. ಅವ್ರ ಕಣ್ಣು ಮುಂದೆನೇ ದಬ್ಬಮ್ಮಂಗೆ ಒಯ್ಕೊಂಡು ಬಿದ್ದಿದ್ರು ಎತ್ತದಂಗೆ ಅದೇ ಹೋಗಿ ಅವ್ರು ಅಂದರೆ ಅವ್ರು ನಾನು ನೋಡ್ತಾರೇನಕ್ಕ. ಏನು ಬೇಡ, ಏನಾನ ದೇವರು ನನಗೆ ಏನು ಕೊಡ್ತಾನೆ ಅಷ್ಟು ನಾನು ಅನುಭವಿಸ್ಕೊಂಡಿರ್ತೀನಿ, ಏನು ಬೇಡ, ಸುಮ್ಮನಿರು. ದೊಡಮ್ಮ ಏನಾಯಿತು ವೀಣಕ್ಕ? ದಿವ್ಯ ಚಿಕ್ಕಮ್ಮಗೆ ಇವರಪ್ಪ ಇವರಮ್ಮಯ್ಯ ಏನೋ ಕೊಡಕ್ಕೆ ಹೋಗವ್ರೆ, ಆವಾಗ ನೋಡೋಣ ಅಂತ ಹೋಗವಳೆ, ಅಲ್ಲಿ ಬಿದ್ದುಬಿಟ್ಟು ಪಾಪ ಕಾಲು ನೋವು ಮಾಡ್ಕೊಂಡವಳೆ. ಥೂ ನಿಗಳಮ್ಮ, ನಿಮ್ಮ ಫ್ಯಾಮಿಲಿ ನಿಮ್ಮಪ್ಪ ಅವ್ರನ್ನೆಲ್ಲ ಮದುವೆ ಆಗಿರೋರೆಲ್ಲನ ಬೈ ನೋವು ಅನುಭವಿಸಿದ್ದೆ ಆಯಿತು ನೋಡಿ. ನಂದು ವಿನೊಂದು ಇದೇ ಪರಿಸ್ಥಿತಿ, ಒಬ್ಬಂಟಿ ಜೀವನ. ಇಂಥ ಸಂಪಾತಿಗೆ ಯಾಕೆ ಮಾಡಬೇಕು? ನಿಮ್ಮ ಫ್ಯಾಮಿಲಿ ಒಳ್ಳೆಯವರೆಲ್ಲ ಕಣಮ್ಮ. ಅದರಲ್ಲೂ ನಿಮ್ಮ ಅಜ್ಜಿ ಇದ್ದಾಳ, ಜಯಮ್ಮನಂತವಳು, ಇಡೀ ಊರಲ್ಲೇ ಹುಡುಕಿದ್ರು ಇಲ್ಲ ಬಿಡು ನಿಮ್ಮ ಅಜ್ಜಿ ಅಂತವಳು. ನಿಮ್ಮ ಚಿಕ್ಕಪ್ಪನ ಮದುವೆ ಆಗಿ ನೋಡು ಎಷ್ಟು ಅನುಭವಿಸ್ತಾ ಇದ್ದಾಳೆ. ನಿಮ್ಮಪ್ಪನ ನಾನು ಫಸ್ಟ್ ಮದುವೆ ಆಗಿದ್ದೆ, ನಾನು ಅನುಭವಿಸಿದ್ದಾಯ್ತು, ಇವಾಗ ನೋಡು ಅವಳು, ಇಬ್ಬರು ಅನುಭವಿಸಿದ್ದಾಯ್ತು. ಥೂ ನಿಮ್ಮ ಫ್ಯಾಮಿಲಿ ಎಲ್ಲನ ಬರೀ ಒಂದು ಹೆಣ್ಣಿಗೆ ನೋವು ಮಾಡೋ ಅಂಥದ್ದೇ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಉದ್ಧಾರ ಆಗಲ್ಲ ಕಣ. ನಮ್ಮ ಫ್ಯಾಮಿಲಿ ಅಂತ ಯಾಕಂತೆ ದೊಡಮ್ಮ, ಸುಮ್ಮನಿರು. ನಮ್ಮ ಫ್ಯಾಮಿಲಿ ಅಂತ ಅನ್ಬೇಡ, ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಂಬಕ್ಕೂ ನಾಚಿಕೆ ಆಗುತ್ತೆ. ನಾನೆಲ್ಲ ನೋಡ್ಕೊಂತೀನಿ, ಸುಮ್ಮನಿರು. ಪಾಪ ವೀಣಾ ಅಕ್ಕ, ಅಯ್ಯೋ ನನಗಂತೂ ನೋಡಿದ್ರೆ ಬೇಜಾರಾದಂಗೆ ಆಗುತ್ತೆ. ನಾನು ನಿನಗೆ ಚಿಕ್ಕಮ್ಮ ಆಗಬೇಕು. ಚಿಕ್ಕಮ್ಮ ತಲೆ ಕರಿ, ವೀಣಾ ಅಂತ ಏನು ಕರಿಬೇಡ, ವೀಣಕ್ಕ ಅಂತ ಏನು ಕರಿಬೇಡ, ಚಿಕ್ಕಮ್ಮ ತಲೆ ಕರಿ, ಆಂಟಿ ಅಂತ ಕರಿ, ಏನೋ ಒಂದು ಬಿಡಿ. ಅಯ್ಯೋ ಪಾಪ, ನೋಡಿದ್ರೆ ಪಾಪಚ್ಚಿ ಅನಿಸುತ್ತೆ. ಎಲ್ಲ ಅದಕ್ಕೆಲ್ಲ ಕಾರಣ ಗಿರ್ಜಿಂಬೇನೆ ಅಲ್ವೇ? ನೀವಿಬ್ಬರು ಜೀವನನೂ ಹಾಳಾಗೋದಕ್ಕೆ ಆ ಗಿರ್ಜಿಂಬೇನೆ ಕಾರಣ. ನನ್ನ ಜೀವನನೂ ಹಾಳು ಮಾಡಬೇಕು ಅಂತ ನೋಡಿದ್ಲು, ಆದರೆ ನಾನು ಅದಕ್ಕೆ ಬಗ್ಲಿಲ್ಲ. ಬಿಡು, ಇರೋ ನಮ್ಮ ಮಗ ಅವನಿಗೆ ತಂದು ಮದುವೆ ಮಾಡಿ ಸೊಸೆ ಹತ್ರ ಮಾಡಿಸ್ಕೊಂಡು ತಿನ್ಲಿ. ಅವಳು ನಿಮ್ಮನ್ನೆಲ್ಲ ಏನ್ಸಿರೋದ ಗಿರ್ಜಿಂಬೆ, ಅವಳಿಗೆ ಪಾಪ ಸುತ್ಕೊಂಬತ್ತೆ. ನಾನು ಮದುವೆ ಆದಮೇಲೆ ಒಂದ್ಸತಿ ಕೊಡೋಣ ಅಂತ ಇದ್ದೆ, ಅವಳಿಗೆ ತಿರ್ಗೇಟ್ ಕೊಟ್ಟಿಲ್ಲ, ಇಷ್ಟರಲ್ಲೇ ಕೊಡ್ತೀನಿ. ಅವಳು ನನಗೆಲ್ಲಾದರೂ ಸಿಗಲಿ, ಸರಿಯಾಗಿ ಹೇಳ್ತೀನಿ. ಎಲ್ಲರ ಜೀವನ ಹಾಳು ಮಾಡ್ದಲ್ಲೇ ನೀನೊಬ್ಳು ಹೆಣ್ಮಗಳಾಗಿ ವೀಣಾ ಅಕ್ಕನ ಜೀವನ ಹಾಳು ಮಾಡಿದ್ಯಾ, ನಮ್ಮ ಶೈಲು ದೊಡ್ಡಮ್ಮನ ಜೀವನ ಹಾಳು ಮಾಡಿದ್ಯಾ, ನೀನಂತೂ ಉದ್ಧಾರ ಆಗಲ್ಲ ಅಂತ ಹೇಳ್ತೀನಿ. ಅವ್ರು ಹೆಂಗೋ ಚೆನ್ನಾಗಿ ಆಗ್ತಾರೆ ನಮ್ಮ ಅಪ್ಪ ನಮ್ಮಮ್ಮಯ್ಯ. ಅದ್ರಾಗೆ ನಿಮ್ಮ ಚಿಕ್ಕಪ್ಪನೂ ಆ ಗಿರ್ಜಿಂಬೆ ಅತ್ತೆ ನಿಮ್ಮ ಅತ್ತೆ, ಆಗ ಅವ್ರು ಬಿಡಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಹೆಂಗೋ ಚೆನ್ನಾಗಿರ್ತೀವಿ ಅಂತಾರೆ. ನನ್ನ ತಂಗಿನೂ ಹಂಗೆ, ಇವತ್ತು ಅವಳು ಚೆನ್ನಾಗೆ ಮಾತಾಡಿಸ್ಕೊಂಡು ಅಕ್ಕ ಅಂತ ಚೆನ್ನಾಗಿ ಹಾಕ್ಬತ್ತಾಳೆ. ಎಷ್ಟು ನಾವು ಅಕ್ಕ ತಂಗಿಯರು ಎಷ್ಟು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಇಬ್ಬರಳೂ ಹೆಂಗಿದ್ದರು. ಇದಕ್ಕೆಲ್ಲ ಕಾರಣ ನಿಮ್ಮ ಅತ್ತೆನೇನೆ. ನಿಮ್ಮ ಅತ್ತೆನ ಸರಿಯಾಗಿ ಜಾಡಿಸಿ ಹೇಳ್ತೀನಿ, ಅವಳಿಂದಲೇ ಆ ಗಿರ್ಜಿಂಬೆಯಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು. ವಾಣಿ, ಆ ಗಿರ್ಜಿಂಬೆ ಒಬ್ಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನು ಬೇಕಾದ್ರೂ ಮಾಡಿಬಿಡ್ತಿದ್ವಿ. ಅವಳಿಂದಲೇ ಕಾಣ ಎಲ್ಲನ. ನಿಮ್ಮ ಅತ್ತೆ ಅವಳು ಒಳ್ಳೆಯವಳಲ್ಲ. ಅವಳು ನಮ್ಮ ಅತ್ತೆ ಅಂತ ಯಾಕಂತ ಬಿಡು ದೊಡ್ಡಮ್ಮ, ನಮ್ಮ ಅತ್ತೆ ಅಂತ ಅನ್ಲೇಬೇಡ ನೀನು. ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ, ನೆನೆಸ್ಕೊಬಿಟ್ರೆ. ನನ್ನ ಜೀವನನೂ ಹಾಳು ಮಾಡ್ಬೇಕಂತ ಹೊರಟಿದ್ಲು. ಇದಕ್ಕೆ ಯಾಕೆ ಬಿದ್ದಿಲ್ಲ ಈ ಪೀಳಿಗೆ, ಇವ್ರ ತಗ ಸೇರ್ಕೊಂಡೈತಿದು. ಇಲ್ಲೋಡೆ ವಾಣಿ, ಇವ್ರ ಜೊತೆಗೆ ನಾನು ಸೇರ್ಕೊಬಿಟ್ರೆ ನೀನು ಕೆಟ್ಟ ಮೆಟ್ಟಿ ಹಿಡ್ದೋಗ್ತೀಯ. ಇವರಿಬ್ರು ಎಂತಾರು ಊರನ್ನೇ ಹಾಳು ಮಾಡ್ದಾರು ಇವರಿಬ್ರು. ಇವ್ರ ಜೀವನ ಎಲ್ಲ ಹೆಂಗೈತೆ ನೋಡು. ಇಲ್ಲೋಡು, ಇಂಥ ಬಾಳು ನಾಯಿನೂ ಬಾಳು ಮಾಡಲ್ಲ ಅಂತ ಬಾಳು ಮಾಡ್ತಾ ಇದ್ದಾರೆ. ಯಾಕ್ರಂಗಂಟಿ ಹಿಂಗೆ ಬೈತಾ ಇದೆಯಾ? ನಮ್ಮ ದೊಡ್ಡಮ್ಮನ ಬೈಬೇಡ. ದರಮ್ಮ ಇವಳು ದೊಡ್ಡಮ್ಮ ಅಲ್ಲ ಇವಳು, ದೂರಮ್ಮ ಕಣಮ್ಮ ಇವಳು, ದೂರಮ್ಮ, ದೊಡ್ಡಮ್ಮ ಅಲ್ಲ ದೂರಮ್ಮ. ಇವಳು ನಿನ್ನ ಹಾಳು ಮಾಡ್ತಾ ಇದ್ದಾಳೆ. ಇವಳು ಮಾತು ಕೇಳಿ ನೀನು ನಿನ್ನ ಜೀವನ ಹಾಳು ಮಾಡ್ಕೊಂತಿದ್ಯಲ್ಲ. ನಿಮ್ಮ ಅಪ್ಪ ನಿಮ್ಮಮ್ಮ ಅಂತ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡೋರು, ಅಂಥದ್ರಾಗೆ ಇವರಿಬ್ರು ಮಾತು ಕೇಳಿ ನೀನು ಇಂತನ್ನ ಮದುವೆ ಆಗಿದೆಯಲ್ಲ ನೋಡು. ಇವಳು ಒಳ್ಳಾಡಲ್ಲ ಇವಳು. ನಾನು ಹಿಂಗೆ ನಂಬಿ ನನ್ನ ಮನೆಯಕ್ಕೆ ರಂಗಂಟಿ ಅಂತ 24 ಗಂಟೆ ಬರೋಳು. ನಾನು ಏನೋ ನಂಬಿ ಶೈಲು ಒಳ್ಳೆಯವಳು ಅಂತ ನಾನು ನಂಬಿದ್ರೆ, ನಾನು ಹೊಲ ಮರಿರೋ ದುಡ್ಡೆಲ್ಲ ಓದ್ಕೊಂಬಂದು ಇವತ್ತು ಕೋಟ ನೋಟೆಲ್ಲ ಇಕ್ಕಿ ಇವಳು ತಮ್ಮಿಬ್ರು ಜೊತೆಯಾಗಿದ್ದು ಮಾಡಿದ್ರೆ ಅಚ್ಚೆ ಬಟ್ಟೆ. ಇವಾಗ ದಿನ ದೇವ್ರ ಬಿಡಿತ ಕಸ ಹೊಡಿಯೋದು ಅಂತ ಶಿಕ್ಷೆ ಆಗೈತೆ ಇವರಿಬ್ರಿಗೂ.
ಏನೋ ಪೊಲೀಸ್ನವ್ರಿಗೆ ಅವತ್ತು ಹೇಳಿದ್ರೆ ಒಂದು ಸುಸ ಕೋಟ ನೋಟ್ ಎಲ್ಲಿಂದ ಬಂತು ಏನೋ ಎತ್ತ ಅಂತ ಕೇಳ್ರಿ ಅಂತ ಏನಾನ ಹೇಳಿದ್ರೆ ಇವಳಿಗೆ ಏನೋ ಇಲ್ಲದ ಗ್ರಾಚಾರ ಇತ್ತು ಏನಾನ ಬಿಡು ಅಂತ ಹೇಳೋದು ಬೇಡ ಅಂತ ಹೇಳಿ ಅವ್ರು ಹಿಂಗೌಡ್ರು ಕಿಟ್ಟಣಯ್ಯ ಸುಮ್ಮನಾಗ್ಯವ್ರೆ ಅವ್ರೇನೋ ಒಂದು ಈಟ್ ಮನ್ಸಿಗೆ ಹಾಕೊಂಡಿದ್ರು ಇತ್ತು ಇವಳಿಗೆ. ರಂಗಿ ಇವಾಗೆಲ್ಲ ನೆಟ್ಕೈತೆ ಅಂತ ಮಾತಾಡಕ್ಕೆ ಬಂದಿದ್ಯಾನೆ? ಓಹೋ ಈಗೆಲ್ಲ ಅಕ್ಕ ತಂಗಿಯರು ನಾವೆಲ್ಲ ಚೆನ್ನಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ ಯಾಕಂದ್ರೆ ಇವ ನಾಗಿಣಿ ಹೆಂಗು ಪ್ರೆಗ್ನೆಂಟು ಮಕ್ಕಳು ಆಗ್ತಾ ಇದ್ದಾವೆ ನಮ್ಮ ಮನೆಯಾಗೆಲ್ಲ ನೆಟ್ಟಗೈತೆ ಅಂತ ಮಾತಾಡಕ್ಕೆ ಬಂದಿದ್ಯಾ? ಹೋಗು ಇದೆಲ್ಲನ ಎಷ್ಟು ದಿವಸ ಇರುತ್ತಂತ ನಾನು ನೋಡ್ತೀನಿ ಹೋಗು. ಓಹೋ ಈಗೆಲ್ಲ ಅಕ್ಕ ತಂಗಿಯರ ಮನೆಯಾಗೆಲ್ಲನ ರಾಜಿ ಮನೆಯಾಗು ರಂಗಿ ಮನೆಯಾಗೆಲ್ಲ ನೆಟ್ಟಗೈತಲ್ಲ, ಅವರಿಬ್ರು ಮಕ್ಕಳು ಇಬ್ರು ಸೊಸೆಯರು ಎಲ್ಲ ನೆಟ್ಟಗೈದಾರಲ್ಲ, ಅದಕ್ಕೆ ಇಲ್ಲಿ ಮಾತಾಡಕ್ಕೆ ಬಂದವ್ರು ದೊಡ್ಡದಾಗಿ. ಎಲ್ಲ ಇಲ್ಲಿ ಹಾಳು ಮಾಡಿ ಇಲ್ಲಿ ದೊಡ್ಡದಾಗಿ ಮಾತಾಡಕ್ಕೆ ಬಂದವ್ರು. ಹೋಗು ನಾನೆಲ್ಲ ಕಂಡಿದ್ದೀನಿ, ಎಲ್ಲ ಗೊತ್ತೈತೆ ನನಗೆ. ಹುಟ್ಟು ಬೇವರ್ಸಿ ಮುಂಡೆ ಇವರು ಊರೇ ಹಾಳು ಮಾಡ್ತಾರೆ, ಇಂಥವ್ರ ಜೊತೆ ಸೇರ್ಕೋಬೇಡ. ಈಗ ಮದುವೆ ಆಗಿದ್ಯಾ ತಪ್ಪನ ಹೇಳ್ದಂಗೆ ಕೇಳ್ಕೊಂಡು ಸೆನಕ್ಕೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಇವ್ರ ಜೊತೆ ಸೇರ್ಕೊಂಡ್ರೆ ನೋಡಿ ನೀನಂತೂ ಉದ್ಧಾರ ಆಗಲ್ಲ, ಹಾಳಾಗೋಗ್ತೀಯ. ಥೂ ಇಬ್ರು ನೋಡ್ಲಾರೆ ನಾನು, ಇವಳಂತೂ ಧರಿದ್ರು ಮಕ್ತಾಳು. ಥೂ ಇವಳಂತಾಳು ನೆಲ್ಲು ನೋಡ್ಲಿಲ್ಲ, ಅದಕ್ಕೆ ಅಪ್ಪ ಅಮ್ಮಯ್ಯ ಊರಾಗೆ ಇದ್ರು ಇವಳನ್ನ ಮಾತಾಡ್ಸಲ್ಲ. ನೋಡಿ ಹೆಂಗೆ ಮಾತಾಡುತ್ತೀವ ಆಂಟಿ. ಈಗೆಲ್ಲನ ಸಾಕೈತಾಳೆ ನೋಡಿ, ದುಡ್ಡಾಗೈತೆ ಹೊಲ ಮಾರಿದ ದುಡ್ಡೈತೆ. ಇವಾಗೆಲ್ಲನ ಅವಳು ನಾಗಿಣೀನು ಗಂಡ ಎಲ್ಲ ಒಂದೇ ಮನೆ ಸೆನಕೈತಾರಲ್ಲ, ಅದಕ್ಕೆ ನೆಟ್ಟಗೆ ನೇರಕ್ಕೈತೆ ಅಂತ ಮಾತಾಡಕ್ಕೆ ಬಂದವಳು. ಇವಳು ಇನ್ನೇ ನಮಗಿನ್ನ ಊರು ಬಾಗ್ಲಾಗಿತ್ತು. ಇನ್ನಾನ ಇವಾಗ ದೊಡ್ಡದಾಗಿ ನ್ಯಾಯ ಹೇಳಕ್ಕೆ ಬಂದವಳು. ಎಲ್ಲ ನಾವೆಲ್ಲ ತಿಳ್ಕೊಂಡಿದ್ದೀವಿ ಇವಳ ಬಗ್ಗೆ. ಅವಳು ಹಂಗೆ ಅವ್ರ ಅಕ್ಕ ರಾಜಿ ಎಲ್ಲರಿಗೂ ನ್ಯಾಯ ಹೇಳಕ್ಕೆ ಹೋಗಳು. ಇವಳು ಬಂಡವಾಳ ಅವಳು ಬಂಡವಾಳ ಎಲ್ಲರಿಗೂ ಗೊತ್ತೈತಿ. ಅವಳಿಬ್ರು ಮಕ್ಕಳೇನು ಅವರೇ ನ್ಯಾಯದಾರೆ, ಅವರಿಬ್ರು ಹಾಳಾಗೋಗಿ ಈಗ ಏನು ಇಬ್ರು ಸೊಸೆಯರೆಲ್ಲ ನೆಟ್ಕಿದ್ದಾರೆ ಅಂತ ಅವಳು ಮಾತಾಡ್ತಾಳೆ ಇವಳು ಮಾತಾಡ್ತಾಳೆ. ಭಾರಿ ಇದಾರೆ ನಮ್ಮ ಊರಾಗೆ, ಭಾಳ ಎಚ್ಚರಿಕೆಯಾಗಿರ್ಬೇಕು. ನಿನ್ಗೇನ ಗೊತ್ತಿಲ್ಲ ಕಣ ವೀಣಾ, ನಾವು ಬುದ್ಧಿ ಕಲ್ತ್ಕೋಬೇಕಿಂತಾರನ್ನೆಲ್ಲ ನೋಡಿ ಊರಾಗೆ ಎಂತೆಂಥ ಜನ ಇದ್ದಾರೆ ಅಂತ ನೋಡಿ ಬುದ್ಧಿ ಕಲ್ತ್ಕೋಬೇಕು. ನೋಡು ಪಾಪ ಇವ್ರಪ್ಪ ಇರಮ್ಮಯ್ಯ ಬಂದು ನೋಡಲ್ಲ. ಹೆಂಗಾಗೈತೆ ನೋಡು, ಹಿಂಗೂ ಹಿಂಗೆ ಆಗುತ್ತೆ ಅಂತ ಹೇಳ್ತಿರೋದು ಇವಳು ರಂಗಮ್ಮ. ಇವಳಿಗೆ ಹಿಂಗಾಗೈತೆ ನೋಡು, ಇಲ್ಲೇನೆ ಇವಳು ಸಾಯ್ತಾ ಬಿದ್ದಿದ್ರು ಅವ್ರ ಅಪ್ಪ ಅಮ್ಮ ಬಂದು ನೋಡಲ್ಲ, ಅದ್ರಾಗೆ ನಿನಗೂ ಹಿಂಗೆ ಆಗುತ್ತೆ, ನೀನು ನಿಮ್ಮಪ್ಪ ನಿಮ್ಮಮ್ಮನ ಮಾತು ಮೀರಿದ್ಯಾ ಅಂತ ಹಿಂಗೆ ಹೇಳ್ತಿರೋದು ಆ ಅಮ್ಮ ಇಂಡೈರೆಕ್ಟಾಗಿ. ಏನೇನು ನಾನೇನು ತಲೆ ಕೆಡಿಸ್ಕೊಂತೀನಿ, ಬಂದು ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಈಗ ನಿಮಗಂತೂ ನಿಮ್ಮ ತಂಗಿ ಇದ್ದಾಳೆ ನೋಡ್ತಾರೆ ಅಂತ ಇದ್ದಾರೆ, ನಮ್ಮಪ್ಪ ನಮ್ಮಮ್ಮಗೆ ಯಾರೂ ಇಲ್ಲ, ನಾನು ಬಿಟ್ಟರೆ ಯಾರೂ ಆಗಲ್ಲ. ಯಾವ ದೊಡ್ಡಪ್ಪನ ಮಕ್ಕಳು ಆಗಲ್ಲ, ಯಾವ ಚಿಕ್ಕಪ್ಪನ ಮಕ್ಕಳು ಆಗಲ್ಲ, ಯಾವ ತಂಗಿ ಮಕ್ಕಳು ಆಗಲ್ಲ, ಅಕ್ಕನ ಮಕ್ಕಳು ಯಾವಳು ಆಗಲ್ಲ. ನಾನೇ ನೋಡ್ಬೇಕು, ಯಾಕಂದ್ರೆ ನಾನು ಒಬ್ಬಳೇ ಮಗಳು ಆಗಿರೋದ್ರಿಂದ ನಾನೇ ನೋಡ್ಬೇಕು, ಯಾರೂ ನೋಡಲ್ಲ. ಯಾವತ್ತಿದ್ರೂ ನನಗೆ ಸೇರುತ್ತೆ, ನಾನು ಒಬ್ಬಳೇ ಮಗಳು, ಏನು ಗಂಡು ಮಕ್ಕಳಿಲ್ಲ ಏನಿಲ್ಲ. ಆ ಧೈರ್ಯದ ಮೇಲೆ ನಾನು ಇದ್ದೀನಿ, ನನಗೆ ಯಾರು ಇದು ಮಾಡೋಕ್ಕಲ್ಲ. ನಿನಗಂದ್ರೆ ನಿಮ್ಮ ತಂಗಿ ಇದ್ದಾರಲ್ಲಕ್ಕ, ಅದಕ್ಕೋಸ್ಕರ ಬಿಡು, ನಮ್ಮ ಮಗಳು ಇನ್ನೊಬ್ಳು ಇದ್ದಾಳಲ್ಲ ಅಂಬ ಒಂದು ಧೈರ್ಯದ ಮೇಲೆ ಇವಳ ಮೇಲೆ ಒಗ್ಗರಣೆಗೆ ಸ್ವಲ್ಪ ದಿವ್ಯನ ನನ್ನ ಮಗಳು ಅಂತೇಳಿ ನಿನ್ನೆದ್ರಿಗೆ ಇಲ್ಲಿ ತೋರ್ಸೋಕ್ಕಾಗಿ ಮೇಲೆ ಸ್ವಲ್ಪ ಒಗ್ಗರಣೆ ಆಗ್ತಾ ಇದ್ದಾರೆ ಅಷ್ಟೇ. ಇನ್ನು ನಿಮ್ಮ ತಂಗಿ ಇದ್ದಾರಲ್ಲ, ಅದಕ್ಕೆ ನಾನಂತೂ ಒಬ್ಬಳೇ ಮಗಳಪ್ಪ. ಒಬ್ಬಳೇ ಮಗಳಾಗಿರೋದ್ರಿಂದ ನಮ್ಮ ಅಪ್ಪ ನಮ್ಮಗೆ ನನ್ನ ಬಿಟ್ಟರೆ ಗತಿನೇ ಇಲ್ಲ ಅಂತ ಹೇಳ್ಬೋದು. ಅದೇ ಮತ್ತು ನಿನ್ನೇನು ಇವತ್ತೆಲ್ಲ ನಾಳೆ ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಆಗ್ತಾರೆ ಒಬ್ಬಳೇ ಮಗಳು ಅಂತ. ಆದರೆ ಇವಳ್ದೆ ಕಣಮ್ಮ ನೋಡು, ಪಾಪ ಅವಳನ್ನ ಏನೇ ಅಂದ್ರೆ ಅವ್ರ ಅಪ್ಪ ಇರಮ್ಮ ಬಂದು ನೋಡಲ್ಲ ಏನಿಲ್ಲ. ಪಾಪ ಅವಳು ಓಟ್ ಕಷ್ಟ ಅನುಭವಿಸ್ತಾ ಇದ್ದಾರೆ. ಆಗಿಂದ ನೋವು ಅಂತ ಇದ್ದಾಳೆ, ಇದ್ದಳಕ್ಕೆ ಬರಲ್ಲ, ಓಡಾಡಕ್ಕೆ ಬರಲ್ಲ ಅಂತ ಇದ್ದಾಳೆ. ಹಂಗಂದ್ರೂ ಬಂದು ನೋಡ್ಬೇಕಾ, ಚೆನ್ನಾಗಿಲ್ಲ ಅಂದ್ರೂ ಅಯ್ಯೋ ಬಿಡ್ಸೈಲಕ್ಕ, ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಂಗೆ ಇರ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ನನ್ನ ಹಣೆ ಬರ ಅಂತ ತಿಳ್ಕೊಬೇಕು, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ. ನಾನು ಒಬ್ಬಳೇ ಮಗಳು, ಅಪ್ಪ ನಮ್ಮಮ್ಮಗೆ ನನ್ನ ಬಿಟ್ಟರೆ ಯಾರೂ ಗತಿ ಇಲ್ಲ. ಈಗ ನನ್ನೇ ಕರ್ಕೊಂಡು ಹೋಗ್ಬೇಕು, ನಾನೇ ನೋಡ್ಕೋಬೇಕು, ಯಾರೂ ಆಗಲ್ಲ. ಅದಕ್ಕೋಸ್ಕರ ಇವಾಗ ನಾನು ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನಮ್ಮಮ್ಮ. ಇವರಿಗಂದರೆ ಅವ್ರ ಅಕ್ಕ ಅವ್ರ ತಂಗಿ ಇದ್ದಾರಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಹೋಗಿಲ್ಲ ಅಷ್ಟೇ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.